ಪ್ರಶ್ನೋತ್ತರ ಸರಣಿಯ ಮೊದಲ ಭಾಗ. ಎನ್ಎಂಎಂಎಸ್ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳೇ ಸ್ವಾಗತ. ಇದು ನಿಮ್ಮ ಎನ್ಎಂಎಂಎಸ್ ಪ್ರಶ್ನೋತ್ತರ ಸರಣಿಯ ಮೊದಲ ಭಾಗವಾಗಿದೆ. ಈ ಸರಣಿಯ ಮುಖ್ಯ ಉದ್ದೇಶವೆಂದರೆ ನೀವು ಸಮಾಜ ವಿಜ್ಞಾನ ವಿಷಯದಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸುವಂತೆ ಮಾಡುವುದು. ಈ ಪ್ರಶ್ನಕೋಶವನ್ನು ಹಿಂದೆ ಪರೀಕ್ಷೆಯಲ್ಲಿ ಕೇಳಲಾದ ಪ್ರಶ್ನೆಗಳನ್ನು ಆಧರಿಸಿ ಮತ್ತು ನಿಮ್ಮ 7ನೇ 8ನೇ ತರಗತಿಯ ಪಠ್ಯಪುಸ್ತಕದ ಪ್ರಮುಖ ಪಾಠ ಆಧಾರಿತ ಪ್ರಶ್ನೆಗಳನ್ನು ಸೇರಿಸಿ ವಿಶೇಷವಾಗಿ ರಚಿಸಲಾಗಿದೆ. ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯಲು ಈ ಪ್ರಶ್ನೆಗಳನ್ನು ಸರಾಗವಾಗಿ ಓದುತ್ತಾ ಅರ್ಥ ಮಾಡಿಕೊಳ್ಳಿ. ಎನ್ಎಂಎಂಎಸ್ ಸಮಾಜ ವಿಜ್ಞಾನ ಪರಿಷ್ಕೃತ 60 ಪ್ರಶ್ನೋತ್ತರಗಳು ವಿವರಣೆಯೊಂದಿಗೆ. ಎ. ಇತಿಹಾಸ ಹಿಸ್ಟ್ರಿ 20 ಪ್ರಶ್ನೆಗಳು. 1. ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದವರು ಯಾರು? ಉತ್ತರ ವಾಸ್ಕೋ ಡ ಗಾಮಾ. ವಿವರಣೆ 1498ರಲ್ಲಿ ವಾಸ್ಕೋ ಡ ಗಾಮಾ ಪೋರ್ಚುಗಲ್ನಿಂದ ಹೊರಟು ಭಾರತದ ಕಲ್ಲಿಕೋಟೆ ಬಂದರಿಗೆ ತಲುಪಿದನು. ಇದು ಭಾರತ ಮತ್ತು ಯುರೋಪ್ ನಡುವೆ ನೇರ ವ್ಯಾಪಾರ ಶುರುವಾಗಲು ಕಾರಣವಾಯಿತು. 2. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಸ್ಥಾಪನೆಯಾದ ವರ್ಷ ಯಾವುದು? ಉತ್ತರ ಕ್ರಿಶ. 1600. ವಿವರಣೆ ಬ್ರಿಟಿಷರು ಭಾರತದೊಂದಿಗೆ ವ್ಯಾಪಾರ ಮಾಡಲು ಇದನ್ನು ಶುರು ಮಾಡಿದರು. ನಂತರ ಇದು ನಮ್ಮ ದೇಶದ ಮೇಲೆ ಆಳ್ವಿಕೆ ನಡೆಸುವ ಪ್ರಬಲ ಶಕ್ತಿಯಾಯಿತು. 3. ಪ್ಲಾಸೆ ಕದನ 1757 ಯಾರ ನಡುವೆ ನಡೆಯಿತು? ಉತ್ತರ ಬ್ರಿಟಿಷರು ಮತ್ತು ಸಿರಾಜ್ ಉದ್ ದೌಲಾ. ವಿವರಣೆ ಈ ಯುದ್ಧದಲ್ಲಿ ಬ್ರಿಟಿಷರು ಗೆದ್ದು ಭಾರತದಲ್ಲಿ ತಮ್ಮ ಅಧಿಕಾರವನ್ನು ಭದ್ರಪಡಿಸಿದರು. ನಮ್ಮ ದೇಶದ ಇತಿಹಾಸದಲ್ಲಿ ಇದು ಮಹತ್ವದ ತಿರುವು. 4. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು? ಉತ್ತರ ಲಾರ್ಡ್ ವೆಲ್ಲೆಸ್ಲಿ. ವಿವರಣೆ ಈ ಪದ್ಧತಿಯಿಂದಾಗಿ ಭಾರತೀಯ ರಾಜರು ಬ್ರಿಟಿಷರಿಂದ ಸೈನ್ಯದ ನೆರವು ಪಡೆಯಬೇಕಿತ್ತು. ಆದರೆ ಇದರಿಂದ ಅವರ ಸ್ವಾತಂತ್ರ್ಯವು ಸಂಪೂರ್ಣವಾಗಿ ಕಳೆದುಹೋಯಿತು. 5. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಜಾರಿಗೆ ತಂದವರು ಯಾರು? ಉತ್ತರ ಲಾರ್ಡ್ ಡಾಲ್ ಹೌಸಿ. ವಿವರಣೆ ಸ್ವಂತ ಮಕ್ಕಳು ಇಲ್ಲದ ರಾಜರು ದತ್ತು ತೆಗೆದುಕೊಂಡ ಮಕ್ಕಳಿಗೂ ಅಧಿಕಾರವಿಲ್ಲ ಎಂದು ಹೇಳಿ ಬ್ರಿಟಿಷರು ಝಾನ್ಸಿ ಮತ್ತು ನಾಗ್ಪುರದಂತಹ ರಾಜ್ಯಗಳನ್ನು ವಶಪಡಿಸಿಕೊಂಡರು. 6. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಕ್ಷಣದ ಕಾರಣವೇನು? ಉತ್ತರ ಕೊಬ್ಬು ಲೇಪಿತ ತೋಟಾಗಳ ಬಳಕೆ. ವಿವರಣೆ ಸೈನಿಕರು ಬಳಸುತ್ತಿದ್ದ ಬಂದೂಕಿನ ತೋಟಾಗಳಿಗೆ ಹಸು ಮತ್ತು ಹಂದಿಯ ಕೊಬ್ಬನ್ನು ಲೇಪಿಸಿದ್ದರು. ಇದನ್ನು ವಿರೋಧಿಸಿ ಮಂಗಲ್ ಪಾಂಡೆ ದಂಗೆ ಶುರು ಮಾಡಿದರು. 7. ದೀನಬಂಧು ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಸಿ. ಎಫ್. ಆಂಡ್ರೂಸ್ ಸಿ. ಎಫ್. ಆಂಡ್ರೂಸ್. ವಿವರಣೆ ಇವರು ಗಾಂಧೀಜಿಯವರ ಆತ್ಮೀಯ ಮಿತ್ರರಾಗಿದ್ದರು ಮತ್ತು ಭಾರತದ ಬಡವರು ಹಾಗೂ ಕಾರ್ಮಿಕರ ಸಮಸ್ಯೆಗಳಿಗಾಗಿ ಹೋರಾಡಿದ್ದರಿಂದ ಅವರನ್ನು ದೀನಬಂಧು ಬಡವರ ಮಿತ್ರ ಎಂದು ಕರೆಯುತ್ತಾರೆ. 8. ಸತಿ ಪದ್ಧತಿಯನ್ನು ರದ್ದುಗೊಳಿಸಲು ಹೋರಾಡಿದ ಸಮಾಜ ಸುಧಾರಕ ಯಾರು? ಉತ್ತರ ರಾಜಾರಾಮ್ ಮೋಹನ್ ರಾಯ್. ವಿವರಣೆ ಇವರ ಹೋರಾಟದ ಫಲವಾಗಿ 1829ರಲ್ಲಿ ಸತಿ ಪದ್ಧತಿಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಯಿತು. 9. ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಉತ್ತರ ಸ್ವಾಮಿ ದಯಾನಂದ ಸರಸ್ವತಿ. ವಿವರಣೆ 1875ರಲ್ಲಿ ಸ್ಥಾಪಿತವಾದ ಈ ಸಂಸ್ಥೆಯ ಘೋಷಣೆ ವೇದಗಳಿಗೆ ಹಿಂತಿರುಗಿ ಗೋ ಬ್ಯಾಕ್ ಟು ವೇದಾಸ್ ಎಂಬುದಾಗಿತ್ತು. ಇವರು ಹಿಂದೂ ಸಮಾಜ ಸುಧಾರಣೆಗಾಗಿ ಶ್ರಮಿಸಿದರು. 10. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಘೋಷಿಸಿದವರು ಯಾರು? ಉತ್ತರ ಬಾಲಗಂಗಾಧರ ತಿಲಕ್. ವಿವರಣೆ ಇವರು ಬ್ರಿಟಿಷರ ವಿರುದ್ಧ ತೀವ್ರ ಹೋರಾಟ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರ. ಇವರನ್ನು ಲೋಕಮಾನ್ಯ ಎಂದು ಕರೆಯುತ್ತಾರೆ. 11. ಬಂಗಾಳದ ವಿಭಜನೆ ನಡೆದ ವರ್ಷ ಯಾವುದು? ಉತ್ತರ 1905. ವಿವರಣೆ ಲಾರ್ಡ್ ಕರ್ಜನ್ ಆಡಳಿತವನ್ನು ಸುಲಭಗೊಳಿಸುವ ನೆಪದಲ್ಲಿ ಹಿಂದೂ ಮುಸ್ಲಿಮರನ್ನು ಒಡೆಯುವ ಉದ್ದೇಶದಿಂದ ಬಂಗಾಳವನ್ನು ವಿಭಜಿಸಿದನು. 12. ಜಲಿಯನ್ ವಾಲಾ ಬಾಗ್ ದುರಂತ ನಡೆದ ವರ್ಷ ಯಾವುದು? ಉತ್ತರ 1919. ವಿವರಣೆ ಪಂಜಾಬ್ನ ಅಮೃತಸರದಲ್ಲಿ ಜನರಲ್ ಡಯರ್ನ ಆದೇಶದ ಮೇರೆಗೆ ಅಮಾಯಕ ಜನರನ್ನು ಗುಂಡಿಕ್ಕಿ ಕೊಲ್ಲಲಾಯಿತು. 13. ಕರಿ ಕಾಯಿದೆ ಬ್ಲ್ಯಾಕ್ ಆಕ್ಟ್ ಎಂದು ಯಾವುದನ್ನು ಕರೆಯುತ್ತಾರೆ? ಉತ್ತರ ರೌಲತ್ ಕಾಯಿದೆ. ವಿವರಣೆ 1919ರಲ್ಲಿ ಜಾರಿಗೆ ಬಂದ ಈ ಕಾಯಿದೆಯು ಯಾವುದೇ ವಿಚಾರಣೆ ಇಲ್ಲದೆ ಯಾರನ್ನಾದರೂ ಬಂಧಿಸಲು ಬ್ರಿಟಿಷ್ ಸರ್ಕಾರಕ್ಕೆ ಅಧಿಕಾರ ನೀಡಿತು. 14. ದಂಡಿ ಯಾತ್ರೆಯನ್ನು ಮಹಾತ್ಮ ಗಾಂಧೀಜಿ ಯಾವಾಗ ಪ್ರಾರಂಭಿಸಿದರು? ಉತ್ತರ 1930. ವಿವರಣೆ ಉಪ್ಪಿನ ಮೇಲೆ ಬ್ರಿಟಿಷರು ಹೇರಿದ್ದ ತೆರಿಗೆಯನ್ನು ವಿರೋಧಿಸಿ ಗಾಂಧೀಜಿ ದಂಡಿ ಸಮುದ್ರ ತೀರಕ್ಕೆ ಕಾಲ್ನಡಿಗೆಯಲ್ಲಿ ಹೋಗಿ ಉಪ್ಪಿನ ಕಾನೂನು ಮುರಿದರು.
15. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಬ್ರಿಟಿಷ್ ಪ್ರಧಾನಮಂತ್ರಿ ಯಾರಾಗಿದ್ದರು? ಉತ್ತರ ಕ್ಲೆಮೆಂಟ್ ಅಟ್ಲಿ. ವಿವರಣೆ: ಲೇಬರ್ ಪಕ್ಷದವರಾದ ಅಟ್ಲಿ ಅವರ ಅಧಿಕಾರಾವಧಿಯಲ್ಲಿ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. 16. ಪೂನಾ ಒಪ್ಪಂದ 1932 ಯಾರ ನಡುವೆ ನಡೆಯಿತು? ಉತ್ತರ ಗಾಂಧೀಜಿ ಮತ್ತು ಡಾ. ಬಿ. ಆರ್. ಅಂಬೇಡ್ಕರ್. ವಿವರಣೆ: ದಲಿತರ ಪ್ರತ್ಯೇಕ ಮತದಾರ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಮಹತ್ವದ ನಿರ್ಧಾರ ಕೈಗೊಳ್ಳಲು ಈ ಒಪ್ಪಂದ ಸಹಾಯಕವಾಯಿತು. 17. ಸುಭಾಷ್ ಚಂದ್ರ ಬೋಸ್ ಅವರು ಮುನ್ನಡೆಸಿದ ಸೈನ್ಯದ ಹೆಸರೇನು? ಉತ್ತರ ಆಜಾದ್ ಹಿಂದ್ ಫೌಜ್. ವಿವರಣೆ: ಬ್ರಿಟಿಷರ ವಿರುದ್ಧ ಹೋರಾಡಲು ಬೋಸ್ ಅವರು ಜಪಾನ್ನ ಸಹಕಾರದೊಂದಿಗೆ ಈ ಸೇನೆಯನ್ನು ಸಂಘಟಿಸಿದರು. 18. ಭಾರತದ ಉಕ್ಕಿನ ಮನುಷ್ಯ ಐರನ್ ಮ್ಯಾನ್ ಆಫ್ ಇಂಡಿಯಾ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಸರ್ದಾರ್ ವಲ್ಲಭಭಾಯಿ ಪಟೇಲ್. ವಿವರಣೆ: ಸ್ವಾತಂತ್ರ್ಯದ ನಂತರ ಭಾರತದ ಎಲ್ಲಾ ಸಂಸ್ಥಾನಗಳನ್ನು ಒಂದುಗೂಡಿಸುವಲ್ಲಿ ಅವರ ಪಾತ್ರ ದೊಡ್ಡದು. ಅವರ ದಿಟ್ಟತನಕ್ಕೆ ಈ ಬಿರುದು ನೀಡಲಾಗಿದೆ. 19. ಸ್ವತಂತ್ರ ಭಾರತದ ಪ್ರಥಮ ಭಾರತೀಯ ಗವರ್ನರ್ ಜನರಲ್ ಯಾರು? ಉತ್ತರ ಸಿ. ರಾಜಗೋಪಾಲಾಚಾರಿ. ವಿವರಣೆ: ಇವರು ಸ್ವತಂತ್ರ ಭಾರತದ ಏಕೈಕ ಮತ್ತು ಕೊನೆಯ ಭಾರತೀಯ ಗವರ್ನರ್ ಜನರಲ್ ಆಗಿದ್ದಾರೆ. 20. ದೆಹಲಿಯ ಕೆಂಪುಕೋಟೆಯನ್ನು ನಿರ್ಮಿಸಿದ ಮೊಘಲ್ ದೊರೆ ಯಾರು? ಉತ್ತರ ಶಾಜಹಾನ್. ವಿವರಣೆ: ತಾಜ್ ಮಹಲ್ ನಿರ್ಮಿಸಿದ ಮೊಘಲ್ ಚಕ್ರವರ್ತಿಯೇ ದೆಹಲಿಯ ಕೆಂಪುಕೋಟೆಯನ್ನು ಸಹ ನಿರ್ಮಿಸಿದನು. ಬಿ. ಭೂಗೋಳ ಜಿಯೋಗ್ರಫಿ 20 ಪ್ರಶ್ನೆಗಳು. 21. ನವೀಕರಿಸಲಾಗದ ಸಂಪನ್ಮೂಲಕ್ಕೆ ಒಂದು ಉದಾಹರಣೆ ನೀಡಿ. ಉತ್ತರ ಕಲ್ಲಿದ್ದಲು, ಪೆಟ್ರೋಲಿಯಂ. ವಿವರಣೆ: ಈ ಸಂಪನ್ಮೂಲಗಳು ಬಳಕೆಯಾದ ನಂತರ ಮತ್ತೆ ಉತ್ಪತ್ತಿಯಾಗಲು ಲಕ್ಷಾಂತರ ವರ್ಷಗಳು ಬೇಕಾಗುತ್ತವೆ, ಹಾಗಾಗಿ ಇವು ಸೀಮಿತವಾಗಿವೆ. 22. ಭೂಮಿಯ ಮೇಲ್ಮೈಯಲ್ಲಿ ಅತ್ಯಂತ ಹೇರಳವಾಗಿರುವ ಲೋಹ ಯಾವುದು? ಉತ್ತರ ಅಲ್ಯೂಮಿನಿಯಂ. ವಿವರಣೆ: ಇದು ಭೂಮಿಯ ಹೊರಪದರದಲ್ಲಿ ಹೆಚ್ಚು ಲಭ್ಯವಿರುವ ಲೋಹ. ಇದನ್ನು ವಿಮಾನ ಮತ್ತು ಅಡುಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. 23. ಯಾವ ಮಣ್ಣು ಹತ್ತಿ ಬೆಳೆಯಲು ಅತ್ಯಂತ ಸೂಕ್ತವಾಗಿದೆ? ಉತ್ತರ ಕಪ್ಪು ಮಣ್ಣು, ರೆಗರ್. ವಿವರಣೆ: ಕಪ್ಪು ಮಣ್ಣು ನೀರನ್ನು ಹೆಚ್ಚು ಸಮಯ ಹಿಡಿದಿಟ್ಟುಕೊಳ್ಳುವ ಗುಣ ಹೊಂದಿರುವುದರಿಂದ ಹತ್ತಿ ಮತ್ತು ಕಬ್ಬು ಬೆಳೆಯಲು ಉತ್ತಮವಾಗಿದೆ. 24. ಗೋಲ್ಡನ್ ಫೈಬರ್ ಎಂದು ಯಾವ ಬೆಳೆಯನ್ನು ಕರೆಯುತ್ತಾರೆ? ಉತ್ತರ ಸೆಣಬು, ಜೂಟ್. ವಿವರಣೆ: ಸೆಣಬಿನ ನಾರು ಹೊಳೆಯುವ ಚಿನ್ನದ ಬಣ್ಣವನ್ನು ಹೊಂದಿರುತ್ತದೆ. ಇದನ್ನು ಚೀಲಗಳು, ಗೋಣಿಚೀಲ ಮತ್ತು ಹಗ್ಗ ತಯಾರಿಸಲು ಬಳಸುತ್ತಾರೆ. 25. ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವ ಅನಿಲ ಯಾವುದು? ಉತ್ತರ ಸಾರಜನಕ, ನೈಟ್ರೋಜನ್. ವಿವರಣೆ: ವಾತಾವರಣದ ಗಾಳಿಯಲ್ಲಿ ಸುಮಾರು 78% ಸಾರಜನಕ ಅನಿಲ ಇರುತ್ತದೆ. 26. ಜಗತ್ತಿನ ಅತಿ ಎತ್ತರದ ಶಿಖರ ಯಾವುದು? ಉತ್ತರ ಮೌಂಟ್ ಎವರೆಸ್ಟ್. ವಿವರಣೆ: ಇದು ಹಿಮಾಲಯ ಪರ್ವತ ಶ್ರೇಣಿಯಲ್ಲಿದೆ. ಇದರ ಎತ್ತರ ಸುಮಾರು 8848.86 ಮೀಟರ್ಗಳು. 27. ಭಾರತದ ಅತಿ ಉದ್ದವಾದ ನದಿ ಯಾವುದು? ಉತ್ತರ ಗಂಗಾ ನದಿ. ವಿವರಣೆ: ಈ ನದಿಯು ಭಾರತದಲ್ಲಿ ಅತಿ ಹೆಚ್ಚು ದೂರದವರೆಗೆ ಹರಿಯುತ್ತದೆ ಮತ್ತು ಇದನ್ನು ಪವಿತ್ರ ನದಿ ಎಂದು ಪೂಜಿಸಲಾಗುತ್ತದೆ. 28. ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತದೆ? ಉತ್ತರ ಮೇಘಾಲಯ, ಮಾಸಿನ್ ರಾಮ್. ವಿವರಣೆ: ಮೇಘಾಲಯದ ಮಾಸಿನ್ ರಾಮ್ ಎಂಬ ಸ್ಥಳದಲ್ಲಿ ವಿಶ್ವದಲ್ಲಿಯೇ ಅತಿ ಹೆಚ್ಚು ಸರಾಸರಿ ಮಳೆ ಬೀಳುತ್ತದೆ. 29. ಉಷ್ಣವಲಯದ ಮಳೆಕಾಡುಗಳನ್ನು ಹೊಂದಿರುವ ಪ್ರಮುಖ ಪ್ರದೇಶ ಯಾವುದು? ಉತ್ತರ ಅಮೆಜಾನ್ ಜಲಾನಯನ ಪ್ರದೇಶ. ವಿವರಣೆ: ದಕ್ಷಿಣ ಅಮೆರಿಕಾದಲ್ಲಿರುವ ಅಮೆಜಾನ್ ಕಾಡುಗಳನ್ನು ಭೂಮಿಯ ಶ್ವಾಸಕೋಶ ಎಂದು ಕರೆಯಲಾಗುತ್ತದೆ. 30. ಖಂಡಗಳ ಚಲನೆಯ ಕುರಿತಾದ ಸಿದ್ಧಾಂತ ಯಾವುದು? ಉತ್ತರ ಖಂಡಗಳ ಸ್ಥಳಾಂತರ ಸಿದ್ಧಾಂತ. ವಿವರಣೆ: ಈ ಸಿದ್ಧಾಂತದ ಪ್ರಕಾರ ಭೂಮಿಯ ಖಂಡಗಳು ನಿರಂತರವಾಗಿ ಚಲಿಸುತ್ತಿವೆ. 31. ಸೂರ್ಯನ ಬೆಳಕನ್ನು ಬಳಸಿಕೊಂಡು ವಿದ್ಯುತ್ ಉತ್ಪಾದಿಸುವುದನ್ನು ಏನೆನ್ನುತ್ತಾರೆ? ಉತ್ತರ ಸೌರಶಕ್ತಿ. ವಿವರಣೆ: ಇದು ಪರಿಸರಕ್ಕೆ ಹಾನಿಯಾಗದ, ನವೀಕರಿಸಬಹುದಾದ, ಎಂದೂ ಖಾಲಿಯಾಗದ ಶಕ್ತಿಯ ಮೂಲವಾಗಿದೆ. 32. ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುವ ಪ್ರಮುಖ ಉಕ್ಕು ಮತ್ತು ಕಬ್ಬಿಣದ ಕಾರ್ಖಾನೆ ಯಾವುದು? ಉತ್ತರ ದುರ್ಗಾಪುರ, ದುರ್ಗಾಪುರ್. ವಿವರಣೆ: ಈ ಪ್ರದೇಶದಲ್ಲಿ ಉಕ್ಕು ಮತ್ತು ಕಬ್ಬಿಣದಂತಹ ಪ್ರಮುಖ ಕೈಗಾರಿಕೆಗಳು ಇವೆ. 33. ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ರಾಜ್ಯ ಯಾವುದು? ಉತ್ತರ ಕರ್ನಾಟಕ. ವಿವರಣೆ: ಕರ್ನಾಟಕದ ಕೊಡಗು, ಚಿಕ್ಕಮಗಳೂರು ಮತ್ತು ಹಾಸನದಂತಹ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯಲಾಗುತ್ತದೆ. 34. ಭೂಮಿಯ ಅತಿ ಹೊರಪದರವನ್ನು ಏನೆಂದು ಕರೆಯುತ್ತಾರೆ? ಉತ್ತರ ಭೂಕವಚ, ಕ್ರಸ್ಟ್. ವಿವರಣೆ: ಇದು ನಾವು ವಾಸಿಸುವ ಭೂಮಿಯ ಅತ್ಯಂತ ತೆಳುವಾದ
ಮತ್ತು ಘನವಾದ ಪದರವಾಗಿದೆ. 35 ಯಾವ ಖಂಡವು ಸಂಪೂರ್ಣವಾಗಿ ದಕ್ಷಿಣ ಗೋಳಾರ್ಧದಲ್ಲಿದೆ? ಉತ್ತರ ಆಸ್ಟ್ರೇಲಿಯಾ. ವಿವರಣೆ: ಇದು ವಿಶ್ವದ ಅತ್ಯಂತ ಚಿಕ್ಕ ಖಂಡವಾಗಿದ್ದು ಇದನ್ನು ದ್ವೀಪಖಂಡ ಎಂದು ಕರೆಯುತ್ತಾರೆ. 36 ಭಾರತದ ಯಾವ ಪ್ರದೇಶವನ್ನು ಅತಿ ಹೆಚ್ಚು ಖನಿಜ ಸಂಪನ್ಮೂಲಗಳನ್ನು ಹೊಂದಿರುವ ಕಾರಣ ರೂರ್ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ? ಉತ್ತರ ಛೋಟಾ ನಾಗ್ಪುರ ಪ್ರಸ್ಥಭೂಮಿ. ವಿವರಣೆ: ಈ ಪ್ರಸ್ಥಭೂಮಿಯು ಕಲ್ಲಿದ್ದಲು, ಕಬ್ಬಿಣದಂತಹ ಖನಿಜಗಳಿಂದ ಸಮೃದ್ಧವಾಗಿದೆ. 37 ಹೈಡ್ರೋ ಪವರ್ ಜಲವಿದ್ಯುತ್ ಉತ್ಪಾದನೆಯ ಮೂಲ ಯಾವುದು? ಉತ್ತರ ನೀರು. ವಿವರಣೆ: ನೀರನ್ನು ಜಲಾಶಯಗಳಿಂದ ಕೆಳಕ್ಕೆ ಹರಿಯುವಂತೆ ಮಾಡಿ ವಿದ್ಯುತ್ ಉತ್ಪಾದಿಸುವುದೇ ಜಲವಿದ್ಯುತ್. 38 ಜನಸಂಖ್ಯೆ ಮತ್ತು ಪ್ರದೇಶದ ನಡುವಿನ ಅನುಪಾತವನ್ನು ಏನೆಂದು ಕರೆಯುತ್ತಾರೆ? ಉತ್ತರ ಜನಸಾಂದ್ರತೆ. ವಿವರಣೆ: ಪ್ರತಿ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಎಷ್ಟು ಜನರು ವಾಸಿಸುತ್ತಿದ್ದಾರೆ ಎಂದು ಇದನ್ನು ಲೆಕ್ಕ ಹಾಕಲಾಗುತ್ತದೆ. 39 ಅರಣ್ಯ ಸಂರಕ್ಷಣೆಯ ಮಹತ್ವವೇನು? ಉತ್ತರ ಮಣ್ಣಿನ ಸವೆತ ತಡೆಗಟ್ಟುವಿಕೆ, ಆಮ್ಲಜನಕ ಪೂರೈಕೆ. ವಿವರಣೆ: ಮರಗಳು ಮಣ್ಣನ್ನು ರಕ್ಷಿಸುತ್ತವೆ ಮತ್ತು ನಮಗೆ ಉಸಿರಾಡಲು ಅಗತ್ಯವಾದ ಆಮ್ಲಜನಕವನ್ನು ನೀಡುತ್ತವೆ. 40 ರೇಷ್ಮೆ ಕೃಷಿಗೆ ಸಂಬಂಧಿಸಿದ ಪದ ಯಾವುದು? ಉತ್ತರ ಸೆರಿಕಲ್ಚರ್. ವಿವರಣೆ: ಇದು ರೇಷ್ಮೆ ಉತ್ಪಾದನೆಗಾಗಿ ರೇಷ್ಮೆ ಹುಳುಗಳನ್ನು ಸಾಕುವ ಒಂದು ಕೃಷಿ ಪದ್ಧತಿ. ಸಿ ಪೌರನೀತಿ ಮತ್ತು ಅರ್ಥಶಾಸ್ತ್ರ ಸಿವಿಕ್ಸ್ ಅಂಡ್ ಎಕನಾಮಿಕ್ಸ್ 20 ಪ್ರಶ್ನೆಗಳು. 41 ಭಾರತದ ಸಂವಿಧಾನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಡಾ. ಬಿ.ಆರ್. ಅಂಬೇಡ್ಕರ್. ವಿವರಣೆ: ಇವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ದೇಶದ ಕಾನೂನು ಪುಸ್ತಕವನ್ನು ಬರೆಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. 42 ಭಾರತದ ಸಂವಿಧಾನ ಜಾರಿಗೆ ಬಂದ ವರ್ಷ ಯಾವುದು? ಉತ್ತರ 1950. ವಿವರಣೆ: ಪ್ರತಿ ವರ್ಷ ಜನವರಿ 26ರಂದು ನಾವು ಗಣರಾಜ್ಯೋತ್ಸವ ಎಂದು ಆಚರಿಸುವುದು ಇದೇ ದಿನ ಸಂವಿಧಾನ ಜಾರಿಗೆ ಬಂದಿದ್ದಕ್ಕೆ. 43 ಭಾರತದ ಸಂವಿಧಾನವು ನಾಗರಿಕರಿಗೆ ನೀಡಿದ ಮೂಲಭೂತ ಹಕ್ಕುಗಳು ಎಷ್ಟು? ಉತ್ತರ 6. ವಿವರಣೆ: ಸಂವಿಧಾನವು ನಮಗೆ ಬದುಕಲು, ಮಾತನಾಡಲು, ಸಮಾನತೆ ಮತ್ತು ನ್ಯಾಯ ಪಡೆಯಲು 6 ಮೂಲಭೂತ ಹಕ್ಕುಗಳನ್ನು ನೀಡಿದೆ. 44 ಭಾರತದಲ್ಲಿ ಮತದಾನ ಮಾಡುವ ಕನಿಷ್ಠ ವಯಸ್ಸು ಎಷ್ಟು? ಉತ್ತರ 18 ವರ್ಷ. ವಿವರಣೆ: 18 ವರ್ಷ ತುಂಬಿದ ಪ್ರತಿಯೊಬ್ಬರಿಗೂ ತಮ್ಮ ನಾಯಕರನ್ನು ಆಯ್ಕೆ ಮಾಡಲು ಮತ ಹಾಕುವ ಹಕ್ಕು ಇದೆ. 45 ಭಾರತದ ಸಂಸತ್ತು ಯಾವೆರಡು ಸದನಗಳನ್ನು ಒಳಗೊಂಡಿದೆ? ಉತ್ತರ ಲೋಕಸಭೆ ಮತ್ತು ರಾಜ್ಯಸಭೆ. ವಿವರಣೆ: ಲೋಕಸಭೆಯು ನಮ್ಮ ಜನಪ್ರತಿನಿಧಿಗಳನ್ನು ಹೊಂದಿದೆ ಮತ್ತು ರಾಜ್ಯಸಭೆಯು ರಾಜ್ಯಗಳ ಪ್ರತಿನಿಧಿಗಳನ್ನು ಹೊಂದಿದೆ. 46 ಭಾರತದ ಸಂವಿಧಾನದ ಅನ್ವಯ ಮೂಲಭೂತ ಹಕ್ಕುಗಳ ಫಂಡಮೆಂಟಲ್ ರೈಟ್ಸ್ ರಕ್ಷಕ ಯಾರು? ಉತ್ತರ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್. ವಿವರಣೆ: ನಮ್ಮ ಹಕ್ಕುಗಳಿಗೆ ಧಕ್ಕೆಯಾದಾಗ ನ್ಯಾಯಾಲಯವು ಅದನ್ನು ರಕ್ಷಿಸುತ್ತದೆ. 47 ರಾಜ್ಯದ ಕಾರ್ಯಕಾರಿ ಮುಖ್ಯಸ್ಥರು ಯಾರು? ಉತ್ತರ ರಾಜ್ಯಪಾಲರು ಗವರ್ನರ್. ವಿವರಣೆ: ರಾಜ್ಯಪಾಲರು ರಾಜ್ಯದಲ್ಲಿ ರಾಷ್ಟ್ರಪತಿಯವರ ಪ್ರತಿನಿಧಿಯಾಗಿರುತ್ತಾರೆ. 48 ಕೇಂದ್ರ ಸರ್ಕಾರದ ಕಾರ್ಯಕಾರಿ ಮುಖ್ಯಸ್ಥರು ಯಾರು? ಉತ್ತರ ರಾಷ್ಟ್ರಪತಿ. ವಿವರಣೆ: ಇವರು ನಮ್ಮ ದೇಶದ ಪ್ರಥಮ ಪ್ರಜೆ ಮತ್ತು 3 ಸೈನ್ಯಗಳ ಮುಖ್ಯಸ್ಥರೂ ಹೌದು. 49 ಲೋಕಸಭೆಯ ಸದಸ್ಯರ ಅಧಿಕಾರಾವಧಿ ಎಷ್ಟು ವರ್ಷ? ಉತ್ತರ 5 ವರ್ಷ. ವಿವರಣೆ: ಲೋಕಸಭೆಯ ಸದಸ್ಯರನ್ನು ನಾವು 5 ವರ್ಷಗಳಿಗೊಮ್ಮೆ ಆಯ್ಕೆ ಮಾಡುತ್ತೇವೆ. 50 ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯನ್ನು ಯಾರು ನೇಮಕ ಮಾಡುತ್ತಾರೆ? ಉತ್ತರ ರಾಷ್ಟ್ರಪತಿ. ವಿವರಣೆ: ಇವರು ದೇಶದ ಅತ್ಯುನ್ನತ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನು ನೇಮಿಸುತ್ತಾರೆ. 51 ಯಾರಿಗೆ ಸರ್ಕಾರವು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡುತ್ತದೆ? ಉತ್ತರ 6 ರಿಂದ 14 ವರ್ಷದ ಮಕ್ಕಳಿಗೆ. ವಿವರಣೆ: ಶಿಕ್ಷಣದ ಹಕ್ಕು ಕಾಯ್ದೆಯ RTE ಅಡಿಯಲ್ಲಿ ಈ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಸಿಗುತ್ತದೆ. 52 ಮೂಲಭೂತ ಕರ್ತವ್ಯಗಳನ್ನು ಯಾವ ಸಂವಿಧಾನದ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು? ಉತ್ತರ 42ನೇ ತಿದ್ದುಪಡಿ. ವಿವರಣೆ: 1976ರಲ್ಲಿ ಈ ತಿದ್ದುಪಡಿಯನ್ನು ತಂದರು. ಇದು ದೇಶದ ಪ್ರತಿಯೊಬ್ಬ ಪ್ರಜೆಯ ಜವಾಬ್ದಾರಿಗಳನ್ನು ತಿಳಿಸುತ್ತದೆ. 53 ಭಾರತದಲ್ಲಿ ಹಣಕಾಸಿನ ನೀತಿಯನ್ನು ಫಿಸ್ಕಲ್ ಪಾಲಿಸಿ ಯಾರು ನಿರ್ವಹಿಸುತ್ತಾರೆ? ಉತ್ತರ ಹಣಕಾಸು ಸಚಿವಾಲಯ. ವಿವರಣೆ: ದೇಶದಲ್ಲಿ ತೆರಿಗೆ ಎಷ್ಟು ಇರಬೇಕು, ಎಷ್ಟು ಖರ್ಚು ಮಾಡಬೇಕು ಎಂಬುದನ್ನು ಈ ಸಚಿವಾಲಯ ನಿರ್ಧರಿಸುತ್ತದೆ. 54 ದೇಶದ ಆರ್ಥಿಕತೆಯಲ್ಲಿ ಕೈಗಾರಿಕೆಗಳು ಯಾವ ವಲಯಕ್ಕೆ ಸೇರಿವೆ? ಉತ್ತರ ದ್ವಿತೀಯ ವಲಯ. ವಿವರಣೆ:
ಇದು ಕಚ್ಚಾ ವಸ್ತುಗಳನ್ನು ಬಳಸಿಕೊಂಡು ಹೊಸ ವಸ್ತುಗಳನ್ನು ತಯಾರಿಸುವ ವಲಯ. ಉದಾ ಕಾರ್ಖಾನೆಗಳು. 55. ಬ್ಯಾಂಕಿಂಗ್ ಮತ್ತು ವಿಮೆ ಯಾವ ಆರ್ಥಿಕ ವಲಯಕ್ಕೆ ಸೇರಿವೆ? ಉತ್ತರ ತೃತೀಯ ವಲಯ. ಸೇವೆ. ವಿವರಣೆ. ಈ ವಲಯದಲ್ಲಿ ಸರಕುಗಳ ಬದಲಿಗೆ ಸೇವೆಗಳನ್ನು ಒದಗಿಸಲಾಗುತ್ತದೆ. ಉದಾ ಶಿಕ್ಷಣ, ಸಾರಿಗೆ, ಬ್ಯಾಂಕ್. 56. ಮನುಷ್ಯನ ಅಗತ್ಯಗಳನ್ನು ಪೂರೈಸುವ ವಸ್ತುವನ್ನು ಏನೆಂದು ಕರೆಯುತ್ತಾರೆ? ಉತ್ತರ ಸಂಪನ್ಮೂಲ. ವಿವರಣೆ. ನೀರು, ಅರಣ್ಯ, ಹಣದಂತಹ ನಮ್ಮ ಅಗತ್ಯಗಳನ್ನು ಪೂರೈಸುವ ಎಲ್ಲವೂ ಸಂಪನ್ಮೂಲಗಳಾಗಿವೆ. 57. ಭಾರತದ ಕೇಂದ್ರ ಬ್ಯಾಂಕ್ ಯಾವುದು? ಉತ್ತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, RBI. ವಿವರಣೆ. ಇದು ದೇಶದ ಎಲ್ಲಾ ಬ್ಯಾಂಕ್ಗಳನ್ನು ನಿಯಂತ್ರಿಸುತ್ತದೆ ಮತ್ತು ಹಣಕಾಸಿನ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತದೆ. 58. ದೇಶದ ಪ್ರತಿಯೊಬ್ಬ ವ್ಯಕ್ತಿಯು ಸರಾಸರಿಯಾಗಿ ಗಳಿಸಿದ ಆದಾಯವನ್ನು ಏನೆಂದು ಕರೆಯುತ್ತಾರೆ? ಉತ್ತರ ತಲಾವಾರು ಆದಾಯ, ಪರ್ ಕ್ಯಾಪಿಟಾ ಇನ್ಕಮ್. ವಿವರಣೆ. ದೇಶದ ಒಟ್ಟು ಆದಾಯವನ್ನು ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಬರುವುದು ತಲಾವಾರು ಆದಾಯ. 59. ಬಾಲಕಾರ್ಮಿಕ ಪದ್ಧತಿಯು ಯಾವ ಮೂಲಭೂತ ಹಕ್ಕಿನ ಉಲ್ಲಂಘನೆಯಾಗಿದೆ? ಉತ್ತರ ಶೋಷಣೆ ವಿರುದ್ಧದ ಹಕ್ಕು. ವಿವರಣೆ. 14 ವರ್ಷದೊಳಗಿನ ಮಕ್ಕಳಿಂದ ಕೆಲಸ ಮಾಡಿಸುವುದು ಕಾನೂನಿನ ಪ್ರಕಾರ ಅಪರಾಧ. 60. ಭಾರತದ ಸಂವಿಧಾನದಲ್ಲಿ ಈಗಿನ ವಿಧಿಗಳ ಆರ್ಟಿಕಲ್ ಸಂಖ್ಯೆ ಎಷ್ಟು? ಉತ್ತರ 470ಕ್ಕಿಂತ ಹೆಚ್ಚು. ವಿವರಣೆ. ಸಂವಿಧಾನಕ್ಕೆ ಅನೇಕ ತಿದ್ದುಪಡಿಗಳನ್ನು ತಂದಿರುವುದರಿಂದ ಮೂಲ 395 ವಿಧಿಗಳ ಬದಲಿಗೆ ಈಗ 470ಕ್ಕಿಂತ ಹೆಚ್ಚು ವಿಧಿಗಳಿವೆ. NMMS ಪರೀಕ್ಷೆಗೆ ತಯಾರಿ ಪ್ರೇರಣಾ ಸಂದೇಶ. NMMS ವಿದ್ಯಾರ್ಥಿಗಳೇ, ನಿಮ್ಮ ಸಿದ್ಧತೆ ನಿಜಕ್ಕೂ ಅತ್ಯದ್ಭುತವಾಗಿದೆ. ನಮ್ಮ ಈ ಪ್ರಶ್ನೋತ್ತರಗಳು ನಿಮಗೆ ವಿಷಯದ ಬಗ್ಗೆ ಸ್ಪಷ್ಟತೆ ನೀಡಿ ಹೆಚ್ಚು ಅಂಕ ಗಳಿಸಲು ಸಹಾಯಕವಾಗುತ್ತವೆ. ನಿಮ್ಮ ಮುಂದಿನ ಪ್ರಶ್ನೋತ್ತರ ಸರಣಿ ಮತ್ತು ಅಮೂಲ್ಯ ಮಾಹಿತಿಗಳನ್ನು ತಪ್ಪದೇ ಪಡೆಯಲು ನಮ್ಮ ಚಾನೆಲ್ನಲ್ಲಿ ಸಿದ್ಧವಾಗುತ್ತಿರುವ ಹೊಸ ವಿಡಿಯೋಗಳಿಗಾಗಿ ಕಾಯುತ್ತಿರಿ. ನಿಮ್ಮ ಮುಂದಿನ ಅಧ್ಯಯನಕ್ಕೆ ಮತ್ತು NMMS ಪರೀಕ್ಷೆಗೆ ಸಂಪೂರ್ಣವಾಗಿ ಸಿದ್ಧರಾಗಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ಉಪಯುಕ್ತ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಬೆಂಬಲ ನಮ್ಮೆಲ್ಲ ಪ್ರಯತ್ನಗಳಿಗೆ ದೊಡ್ಡ ಪ್ರೇರಣೆ. ನಿಮ್ಮ ಉಜ್ವಲ